ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಮಧುಸೂದನ್. ಇವತ್ತಿನ ವಿಡಿಯೋ ಆರಂಭ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ಘಟನೆನ ನಾನು ಹೇಳಲೇಬೇಕು. ಏನಂದರೆ, ಈಗ ಒಂದು 2 ಅಥವಾ 3 ವರ್ಷದ ಹಿಂದೆ ನನ್ನ ಸ್ನೇಹಿತರ ಮನೆಗೆ ಅವರ ಸ್ನೇಹಿತರು ಬರ್ತಾಯಿದ್ರು. ನಾನು ಹೋದಾಗಲೆಲ್ಲ ಅವ್ರು ನನಗೆ ಸಿಗ್ತಾಯಿದ್ರು. ನಾನು ಯಾವಾಗ ಹೋದಾಗ್ಲೂ ಏನೋ ಒಂಥರ ಬೇಜಾರಲ್ಲಿರ್ತಿದ್ರು, ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ರು ಅವ್ರ ಸ್ನೇಹಿತರ ಹತ್ರ. ಇದನ್ನೆಲ್ಲ ನಾನು ಗಮನಿಸ್ತಾನೇ ಇದ್ದೆ. ಒಂದು ದಿವಸ ನಾನು ನನ್ನ ಸ್ನೇಹಿತರಿಗೆ ಕೇಳಿದೆ, ಏನು ಅವರು ಯಾವಾಗಲೂ ಏನೋ ಕಷ್ಟ ಹೇಳ್ಕೊಳ್ತಾ ಇರ್ತಾರೆ, ಏನೋ ಸಮಸ್ಯೆ ಹೇಳ್ತಾ ಇರ್ತಾರೆ, ಏನೋ ಅವರ ಸಮಸ್ಯೆ ಅಂತ ಕೇಳಿದೆ. ಆಗ ಅವ್ರು ಹೇಳಿದ್ರು, ಆತ ದೊಡ್ಡ ಒಬ್ಬ ಉದ್ಯಮಿ ಆಗಿದ್ದರು. ಅದು ಏನಾಯಿತು ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅವ್ರ ವ್ಯಾಪಾರದಲ್ಲಿ ನಷ್ಟ ಆಯಿತು, ತುಂಬ ಕಷ್ಟದಲ್ಲಿದ್ದಾರೆ, ಫ್ಯಾಮಿಲಿನಲ್ಲೂ ತುಂಬ ತೊಂದರೆ ಆಗ್ತಾ ಇದೆ, ಆಸ್ತಿಗಳನ್ನೆಲ್ಲ ಮಾರ್ಕೊಳ್ಳೋವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಅದೇ ಬೇಜಾರು, ಪಾಪ ಬಂದಾಗಲೆಲ್ಲ ನನ್ನ ಹತ್ರ ಹೇಳ್ಕೊಂಡು ತುಂಬ ಬೇಸರ ಮಾಡ್ಕೊಳ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಅವರ ಸ್ನೇಹಿತರು, ನನ್ನ ಸ್ನೇಹಿತರು ಅದನ್ನು ಹೇಳಿದ್ರು. ಸರಿ, ನಾನು ಮುಂದಿನ ಸಲ ಹೋದಾಗ ಅವರನ್ನು ಕೇಳಿದೆ, ನಿಮ್ಮದು ಜಾತಕ ಇದ್ದರೆ ತೊಗೊಂಡು ಬನ್ನಿ, ನಾನು ಒಂದು ಸಲ ಜಾತಕ ನೋಡ್ತೀನಿ ಅಂತ. ನಾನು ಜ್ಯೋತಿಷಿ ಏನಲ್ಲ, ಆದರೆ ಒಂದಷ್ಟು ಮಟ್ಟಿಗೆ ಜಾತಕದ ಬಗ್ಗೆ ಗೊತ್ತಿದೆ. ಅದರ ಆಧಾರದ ಮೇಲೆ ಅವ್ರ ಜಾತಕ ನೋಡಿದಾಗ ನನಗನ್ಸಿದ್ದು ಅವರಿಗೆ ರಾಹು ದೋಷ ಇದೆ ಅಥವಾ ರಾಹುವಿನ ಸಮಸ್ಯೆ ಇದೆ ಅಂತ ಗೊತ್ತಾಯಿತು. ಅವ್ರಿಗೆ ಹೇಳಿದೆ, ನೀವು ಒಂದು ಕೆಲಸ ಮಾಡಿ, ಒಂದು ದಿವಸ ನನ್ನ ಜೊತೆಗೆ ನಾನೊಂದು ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆಗೆ ಬನ್ನಿ ನೀವು ಅಂತಂದೆ. ಅವ್ರಿಗೆ ಯಾವ ದೇವಸ್ಥಾನಕ್ಕೆ ಹೋಗೋವಂಥ ಮನಸ್ಥಿತಿನೂ ಇಲ್ಲ, ಅಷ್ಟು ಬೇಜಾರಲ್ಲಿದ್ದರು. ಅಯ್ಯೋ, ಯಾವ ದೇವಸ್ಥಾನ, ಎಲ್ಲ ದೇವಸ್ಥಾನ ನೋಡ್ಬಿಟ್ಟಿದ್ದೀನಿ ಸರ್, ಎಲ್ಲ ಅನುಭವಿಸಾಗೋಗಿದೆ, ಏನೋ ಕರ್ಮಗಳು ಅನುಭವಿಸ್ತಾ ಇದ್ದೀನಿ ನಾನು ಅಂತ ಬಹಳ ಬೇಜಾರು ಮಾಡಿಕೊಂಡ್ರು. ಇಲ್ಲಿ ಪರವಾಗಿಲ್ಲ, ಬನ್ನಿ ನನ್ನ ಜೊತೆ, ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬನ್ನಿ ಸಾಕು ನೀವು ಅಂತಂದ್ಬಿಟ್ಟು ನಾನು ಈ ದೇವಸ್ಥಾನಕ್ಕೆ ಯಾವಾಗಲೂ ಹೋಗ್ತಾ ಇರ್ತೀನಿ. ಅದರಿಂದ ಅವ್ರನ್ನ ಕರ್ಕೊಂಡೋದೆ. ಅವ್ರ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ತೆಂಗಿನಕಾಯಿ, ಹೂವು, ಹಣ್ಣನ್ನು ತೊಗೊಂಡು ಹೋಗಬೇಕು ಅನ್ನೋ ಒಂದು ಮನಸ್ಥಿತಿ ಕೂಡ ಅವರಲ್ಲಿ ಇರಲಿಲ್ಲ. ನಾನೇ ನನ್ನ ಕಾರಲ್ಲಿ ಕರ್ಕೊಂಡು ಹೋದೆ. ಈ ದೇವಸ್ಥಾನಕ್ಕೆ ಹೋಗಬೇಕಾಗಿರುವಂಥ ಊರಲ್ಲಿ ಇಳಿದು, ಇಲ್ಲಿಂದ ಸ್ವಾರಸ್ಯ ಶುರುವಾಗುತ್ತೆ, ನೀವು ಇದನ್ನು ಗಮನಿಸಲೇಬೇಕು. ಆ ಊರಲ್ಲಿ ಇಳಿದ ಮೇಲೆ 2 ಕವರಲ್ಲಿ ತೆಂಗಿನಕಾಯಿ, ಹೂವು, ಹಣ್ಣು, ಬಾಳೆಹಣ್ಣು ಎಲ್ಲದನ್ನು ದೇವಸ್ಥಾನಕ್ಕೆ ತೊಗೊಂಡು ಹೋಗೋದಕ್ಕೆ ಅಂತ ನಾನು ಪ್ಯಾಕ್ ಮಾಡಿಸ್ಕೊಂಡೆ. ಒಂದು ನನಗೆ, ಇನ್ನೊಂದು ಅವ್ರಿಗೆ. ಅವ್ರ ಕೈ ಕೊಟ್ಬಿಟ್ಟು, ನೀವು ದೇವಸ್ಥಾನದಲ್ಲಿ ಸಂಕಲ್ಪ ಮಾಡುವಾಗ ಇದನ್ನು ಅರ್ಚಕರಿಗೆ ಕೊಡಬೇಕಾಗತ್ತೆ, ನೀವು ಇದನ್ನು ಇಟ್ಕೊಂಡಿರಿ ಅಂತ ಅಂದ್ಬಿಟ್ಟು ಅವ್ರ ಕೈಗೆ ಒಂದು ಕವರ್ ಕೊಟ್ಟೆ, ನನ್ನ ಕೈಯಲ್ಲಿ ನನ್ನ ಕವರ್ ಇತ್ತು. ಸರಿ, ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಸಂಕಲ್ಪ ಮಾಡಿಸಿ, ನಾನು ನನ್ನ ರಾಶಿ, ನಕ್ಷತ್ರ, ನನ್ನ ಕುಟುಂಬದ ಸದಸ್ಯರ ಹೆಸರಲ್ಲಿ ಅರ್ಚನೆ ಮಾಡಿಸಿದೆ. ಅವರಿಗೆ ನಿಮ್ಮ ಹೆಸರು, ನಿಮ್ಮ ರಾಶಿ, ನಿಮ್ಮ ನಕ್ಷತ್ರನ ಹೇಳಿ ಅಂತಂದೆ. ಅವರು ಹೇಳಿದ್ರು, ಎಲ್ಲ ಆಯಿತು. ಸರಿ, ಪೂಜೆ ಎಲ್ಲ ಆಯಿತು, ಅರ್ಚನೆ ಎಲ್ಲ ಆಯಿತು, ಸ್ವಾಮಿ ದರ್ಶನ ಮಾಡಿಸ್ದೆ. ಎಲ್ಲ ಆದಮೇಲೆ ನಾನು ಕೊಟ್ಟಿದ್ದ ಕವರ್ ನನಗೆ ಕೊಟ್ಟರು, ಅವ್ರು ಕೊಟ್ಟಿದ್ದ ಕವರ್ನ ಅವ್ರಿಗೆ ಕೊಟ್ಟರು. ಅಂದರೆ ಸ್ವಾಮಿಗೆ ಏನು ಪೂಜೆ ಮಾಡಿದ್ರು ಆ ಪೂಜೆಯ ಪ್ರಸಾದದ ಹೂವು, ಹಣ್ಣು, ಇದು ತೆಂಗಿನಕಾಯಿ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ನಮಗೆ ಕೊಟ್ಟರು. ಸರಿ, ನಾವು ತೊಗೊಂಡು ಬಂದ್ವಿ. ನಾನು ಅವ್ರನ್ನ ಅವ್ರ ಮನೆಗೆ ಬಿಟ್ಬಿಟ್ಟೆ, ನನ್ನ ಮನೆಗೆ ನಾನು ಹೊರಟೋದೆ. ಮಾರನೇ ದಿವಸ ನನಗೆ ಬೆಳಗ್ಗೆನೇ ಫೋನ್ ಮಾಡಿಬಿಟ್ಟು ಗಾಬರಿಯಿಂದ ಫೋನ್ ಮಾಡಿದ್ರು, ಸಾರ್ ಒಂದು ನಿಮಿಷ ಮನೆಗೆ ಬರ್ತೀರಾ ಅಂತ. ಯಾಕೆ, ಏನಾಯಿತು ಅಂತಂದೆ. ಸರ್, ನಂಗೆ ತುಂಬ ಭಯ ಆಗ್ತಾಯಿದೆ, ದಯವಿಟ್ಟು ಬೇಗ ಒಂಚೂರು ಮನೆಗೆ ಬನ್ನಿ. ತುಂಬ ಆತಂಕದಲ್ಲಿದ್ದರು. ನನಗೆ ಇದ್ಯಾಕೆ ಇಷ್ಟೊಂದು ಆತಂಕದಲ್ಲಿದ್ದಾರೆ ಅಂತ ನನಗೆ ಒಂಥರ ಆತಂಕ ಶುರುವಾಯಿತು. ಸರಿ, ನಾನು ಅವ್ರ ಮನೆಗೆ ಹೋದೆ. ಹೋಗಿ, ಏನು ರೀ, ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ, ಏನಾಯಿತು ಅಂತಂದೆ. ಸರ್ ನೋಡಿ ಸರ್ ಅಲ್ಲಿ ಅಂತಂದರು. ಏನು ಅಂತಂದೆ. ನೀವು ನೋಡಿ ಅಲ್ಲಿ ಆ ಕವರ್ ನೋಡಿ ಅಂತಂದರು. ಏನು ಕವರು? ಅದೇ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ದೇವಸ್ಥಾನದಲ್ಲಿ ಕವರ್ ಕೊಟ್ಟಿದ್ರಲ್ಲ, ಆ ಕವರನ್ನು ನೋಡಿ, ಕವರಲ್ಲಿ ಏನಿದೆ ನೋಡಿ ಅಂತಂದರು. ಕವರಲ್ಲಿ ಏನಿರುತ್ತೆ? ತೆಂಗಿನಕಾಯಿ, ಹಣ್ಣು, ಹೂವು, ನಾವೇನು ಪೂಜೆ ಮಾಡಿಸಿದ್ವಿ ಅದೇ ಅಲ್ವಾ ಇರೋದು, ಇನ್ನೇನಿದೆ ಅಂದೆ. ನೀವು ತೆಗೆದು ನೋಡಿ ಸರ್ ಅಂತಂದರು. ಅವ್ರಿಗೆ ತುಂಬ ಗಾಬರಿ. ಇದೊಳ್ಳೆ ಕಥೆ ಆಯ್ತಲ್ಲ ಅಂತಂದ್ಬಿಟ್ಟು ಆ ಕವರನ್ನು ತೆಗೆದು ನೋಡ್ತೀನಿ. ಆ ಹೂವಿನ ಮಧ್ಯೆ 5 ಹೆಡೆಯ ಬೆಳ್ಳಿಯ ನಾಗಪ್ಪ. ಎಷ್ಟಿದೆ ಅಂತಂದರೆ, ಕಡಿಮೆ ಅಂದರೆ ಒಂದು 2-2.5 ಇಂಚ್ ಇರುವಂಥ ಬೆಳ್ಳಿಯ 5 ಹೆಡೆಯ ನಾಗಪ್ಪ ಆ ಹೂವಿನ ಜೊತೆ ಬಂದಿದೆ ಅವ್ರ ಮನೆಗೆ.
ನನಗೆ ಎಷ್ಟು ಆನಂದ ಆಯಿತು, ಎಷ್ಟು ಖುಷಿ ಆಯಿತು ಅಂತಂತಂದರೆ ನಾನು ಅವ್ರಿಗೆ ಅಂದೆ, ಅಯ್ಯೋ ನೀವು ಸಂತೋಷ ಪಡಬೇಕಾಗಿರೋ ವಿಚಾರಕ್ಕೆ ಭಯ ಪಡ್ತಾ ಇದ್ದೀರಲ್ಲ ಸರ್ ಅಂದೆ. ಸರ್ ಸಂತೋಷ ಪಡೋ ಅಂಥದ್ದ ಏನು ಸರ್ ನೀವು ಹಿಂಗಂತೀರಾ? ನಾಗಪ್ಪ, ಬೆಳ್ಳಿ ನಾಗಪ್ಪ ಮನೆಗೆ ಬಂದಿದೆ, ನನಗೆ ಗಾಬರಿ ಆಗ್ತಾ ಇದೆ ಸರ್ ದೇವಸ್ಥಾನದಿಂದ ನಾನು ಪ್ರಸಾದ ಕೊಟ್ಟಾಗ ಅಂತಂದಾಗ ಅವಾಗ ನಾನು ಹೇಳಿದೆ, ನೋಡಿ ನಿಮಗೆ ನಾಗಪ್ಪ ನಿಮ್ಮನ್ನು ಕಾಯೋದಕ್ಕೆ ನಿಮ್ಮ ಮನೆಗೆ ಬಂದಿದ್ದಾನೆ, ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ. 2 ಕವರ್ ತೊಗೊಂಡೋಗಿದ್ವಿ ಅಲ್ವಾ, ನನ್ನ ಕವರಲ್ಲಿ ನನ್ನ ಮನೆಗೆ ಬರ್ಬೋದಿತ್ತಲ್ಲ ಅವನು. ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂತ ನಿಮ್ಮ ಮನೆಗೆ ಬಂದಿದ್ದಾನೆ, ಏನೂ ಭಯ ಪಡಬೇಡಿ. ಇದನ್ನು ದೇವ್ರ ಮುಂದೆ ಇಟ್ಟು ಪ್ರತಿ ದಿವಸ ಒಂದು 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 ಬಟ್ಲಲ್ಲಿ, ಬೆಳ್ಳಿ ಬಟ್ಲಲ್ಲಿ ಹಾಲು ಅಥವಾ ಸಕ್ಕರೆ ಆ ಸ್ವಾಮಿಗೆ ನೈವೇದ್ಯ ಮಾಡಿ ಕೈ ಮುಗಿರಿ. ನಿಮಗೆ ನಿಮ್ಮ ಬದುಕು ಖಂಡಿತವಾಗ್ಲೂ ಬದಲಾಗುತ್ತೆ. ಇದು ತುಂಬ ಒಳ್ಳೆ ಶುಭ ಸೂಚನೆ, ನಿಮಗೆ ಯೋಚನೆ ಮಾಡಬೇಡಿ ಅಂತಂತಂದೆ. ನಿಮಗೆ ನಿಜವಾಗ್ಲೂ ಆಶ್ಚರ್ಯ ಆಗಬಹುದು. ಆ ಬೆಳ್ಳಿಯ 5 ಹೆಡೆಯ ನಾಗಪ್ಪ ಅವ್ರ ಮನೆಗೆ ಬಂದ ದಿನದಿಂದನೇ ಅವ್ರ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಾ ಹೋಯಿತು. ಎಷ್ಟರ ಮಟ್ಟಿಗೆ ಅಂತಂದರೆ ಅವ್ರ ಉದ್ಯಮನೇ, ಅವ್ರ ಫ್ಯಾಕ್ಟ್ರಿನೇ ಮುಚ್ಚಬೇಕಾದಂಥ ಸಂದರ್ಭ ಬಂದಿತ್ತು. ಅಂಥವರು ಈಗ ಸಮಸ್ಯೆಗಳಿಂದೆಲ್ಲ ದೂರ ಆಗಿ ಆ ನಾಗಪ್ಪನ ಕೃಪೆಯಿಂದ ಮತ್ತೆ 2 ಫ್ಯಾಕ್ಟ್ರಿನ ಮಾಡಿದ್ದಾರೆ. ಎಷ್ಟು ಆನಂದವಾಗಿದ್ದಾರೆ ಅಂತಂತಂದರೆ ಅವರು ವರ್ಷದಲ್ಲಿ ಕಡಿಮೆ ಅಂತಂದರೆ 2 ಸಲ ಈ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಅಂಥ ಅದ್ಭುತವಾದಂಥ ಸ್ವಾಮಿಯ ದರ್ಶನನ ನಿಮಗೂ ಮಾಡಿಸ್ಬೇಕು ಅಂತ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ನಿಮ್ಗೆ ಇನ್ನೊಂದು ಕಥೆ ಹೇಳಲೇಬೇಕು. ಅದೇನು ಅಂತಂದರೆ, ನನಗೆ ಅವಾಗ 5 ವರ್ಷದ ಮಗು. ನಾನು, ನಮ್ಮ ತಾಯಿ ವೃತ್ತಿಯಲ್ಲಿ ಟೀಚರ್ ಆಗಿದ್ದರು. ನನ್ನನ್ನು ಮನೆಯಲ್ಲಿ ಬಿಟ್ಟು ಪಕ್ಕದ ಮನೆಯವ್ರಿಗೆ ಊಟದ ಸಮಯಕ್ಕೆ ಊಟ ಹಾಕೋದಕ್ಕೆ ಅಂತ ಹೇಳಿ, ಊಟ ಕೊಡೋದಕ್ಕೆ ಅಂತ ಹೇಳಿ ಹೊರಟೋಗಿದ್ರು. ಮಧ್ಯಾಹ್ನ ಒಂದು 12:30, 1 ಗಂಟೆ ಸಮಯ ಇರಬೇಕು. ಗೋಡೆ ಪಕ್ಕದಲ್ಲಿ ಕೂತ್ಕೊಂಡು ನಾನು, ಅವರು ಪಕ್ಕದ ಮನೆಯವರು ನನಗೆ ಊಟ ತಟ್ಟೆಗೆ ಹಾಕಿ ಊಟ ಕೊಟ್ಟಿದ್ರು. ನಾನು ಊಟ ಮಾಡ್ತಾಯಿದ್ದೀನಿ. ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನನಗೆ ಅವಾಗ 5 ವರ್ಷ. ಆದರೆ ನನಗೆ ಆ ಘಟನೆ ಇನ್ನೂ ಹಾಗೆ ನೆನಪಿದೆ. ಆಕೆ ತಟ್ಟೆನಲ್ಲಿ ಊಟ ಹಾಕಿ ನನಗೆ ಕೊಟ್ಟಿದ್ದಾರೆ. ನಾನು ಇನ್ನೇನು ಊಟ ಮಾಡಿ ಒಂದು 2 ತುತ್ತು ತಿನ್ನಬೇಕು ಅಂತ ಅನ್ಬೇಕಾದ್ರೆ, ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಹೆಂಚಿನ ಮನೆಗಳಿದ್ದಲ್ಲ, ಹೆಂಚಿನ ಮನೆ ಇದ್ದಿದ್ದು. ಹೆಂಚಿನ ಮನೆಯ ಗೋಡೆಯ ಮೇಲಿಂದ ನನ್ನ ಹೆಗಲ ಮೇಲೆ ಸುಮಾರು 1.5 ಮಾರಿನಷ್ಟು ಉದ್ದದಾದಂಥ ಕಪ್ಪು ನಾಗರ ಹಾವು ನನ್ನ ಹೆಗಲ ಮೇಲೆ ಬಿತ್ತು. ನನಗಿವತ್ತಿಗೂ ಆ ಘಟನೆ ಚೆನ್ನಾಗಿ ನೆನಪಿದೆ. ಆದರೆ ಚಿಕ್ಕ ವಯಸ್ಸು, ನನಗೆ ಹಾವು ಅಂತ ಗೊತ್ತಿಲ್ಲ ಅಲ್ವಾ. ಹಾವು ಬಿದ್ದು ಒಂದು 2 ನಿಮಿಷ 3 ನಿಮಿಷ ನನ್ನ ಹೆಗಲ ಮೇಲೆ ಹಾಗೆ ಇತ್ತು. ನನಗೆ ಗೊತ್ತಿಲ್ಲ. ಆಕೆ ಎದುರುಗಡೆ ಇದ್ದವರು ಭಯದಿಂದ ಹೊರಟೋದ್ರು. ಏನು ಅಂತ ನನಗೆ ಗೊತ್ತಿಲ್ಲ. ನನ್ನ ಮೈ ಮೇಲೆ ಬಿದ್ದಿರೋದು ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಮಗು, ನನಗೇನು ಅರ್ಥ ಆಗುತ್ತೆ. ಏನೋ ಹೆಗಲ ಮೇಲೆ ಏನೋ ಇದೆಯಲ್ಲ ಅಂತ ಅಂದ್ಬಿಟ್ಟು ಕೈಯಿಂದ ತೆಗೆದು ಹಿಂಗೆ ಕೆಳಗಡೆ ಇಟ್ಟೆ. ಅಷ್ಟೇ ನಾನು ಮಾಡಿದ್ದು. ಆ ಘಟನೆಯಿಂದ ತನ್ಪಾಡಕ್ಕೆ ತಾನು ಆ ಹಾವು ಅದು ಎಲ್ಲೋ ಹೋಗಬೇಕು ಹೊರಟೋಯ್ತು. ಈ ಘಟನೆ ನಡೆದ ಮೇಲೆ ನನಗೆ ಪ್ರತಿ ದಿವಸ ಕನಸಿನಲ್ಲಿ ಯಾವುದೋ ಒಂದು ರೂಪದಲ್ಲಿ ಆ ನಾಗಪ್ಪ ಕಾಣಿಸ್ಕೊಳ್ತಾ ಇರ್ತಾನೆ. ಇದು ನಂಬೋರಿಗೆ ನಂಬೋದು ಅಷ್ಟೇ. ಕೆಲವೊಂದು ಬದುಕಲ್ಲಿ ನಡೆಯುವಂಥ ಘಟನೆಗಳನ್ನು ನಾವು ಹೇಳ್ಕೋಬಹುದು, ಅನುಭವಿಸಿದ್ರೆ ಮಾತ್ರ ಅದರ ಸತ್ಯ ಅರಿವಾಗೋದು. ಇದು ನನ್ನ ಬದುಕಿನಲ್ಲಿ ನಡೀತಿರುವಂಥ ಸತ್ಯ ಘಟನೆ. ಹೀಗಾಗಿ ನಾನು ಇವತ್ತು ನಿಮ್ಮನ್ನು ಮಲೆನಾಡಿನ ಕಾಡಿನ ಮಧ್ಯೆ ಇರುವಂಥ ಈ ನಾಗಪ್ಪನ ದರ್ಶನ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಶೇಷವಾದಂಥ ನಾಗಪ್ಪನ ವೈಶಿಷ್ಟ್ಯತೆಗಳು ಏನು ಅಂತ ಅನ್ನೋದನ್ನು ನೀವು ಅಲ್ಲಿಗೆ ಬಂದೇ ನೋಡಬೇಕು. ಈಗ ನಾನು ಬೆಂಗಳೂರಿಂದ ಹೊರಟಿದ್ದೀನಿ. ಬೆಂಗಳೂರು, ಹಾಸನ ಮೂಲಕ ನಾನು ಆ ದೇವಸ್ಥಾನಕ್ಕೆ ಹೋಗಬೇಕು. ಹಾಸನದ ನಂತರ ನಾನು ಎಲ್ಲಿ ಹೋಗ್ತೀನಿ ಅನ್ನೋದನ್ನು ಮುಂದೆ ಹೇಳ್ತೀನಿ. ಮತ್ತೊಮ್ಮೆ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಾಸನದಿಂದ ಬೇಲೂರಿಗೆ ಬಂದು ಬೇಲೂರು ಮೂಲಕ ಮೂಡಿಗೆರೆ ರಸ್ತೆಯಲ್ಲಿ ನಾನೀಗ ಹೋಗಬೇಕು. ನೋಡಿ, ಈ ರಸ್ತೆಯಲ್ಲಿ ನಾನು ಹೋಗಬೇಕಾಗಿದೆ. ಈ ರಸ್ತೆಯಲ್ಲಿ ಹೋದಾಗ, ಅಂದರೆ ಈ ಸುಂದರವಾದಂಥ ಕಾಫಿ ತೋಟದ ಮಧ್ಯೆ ಹೋದಾಗ ಈ ಕಾಡಿನ ಮಧ್ಯೆ ಆ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಆನೆಗಳು ಇವೆ, ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ. ಆನೆಗಳು ಇದೆ, ಎಚ್ಚರಿಕೆ. ಕಾಡಿನ ಮಧ್ಯೆ ಹೋಗ್ತಾ ಇದ್ದೀನಿ ಈಗ.
ಕಾಡಿನ ಮಧ್ಯೆ ಮತ್ತು ಕಾಫಿ ತೋಟಗಳ ಮಧ್ಯೆ. ಅಂದರೆ ಈ ನಾಗದೇವರು ಇರೋದು ಅಕ್ಷರಶಃ ಈ ಕಾಡಿನ ಮಧ್ಯೆ. ಈ ಸ್ಥಳ ನೀವೇನು ನೋಡ್ತಾ ಇದ್ದೀರಾ, ಈ ತೋಟ ಏನು ನೋಡ್ತಾ ಇದ್ದೀರಾ, ಇದು ಕಾಫಿ ಡೇ ಖ್ಯಾತಿಯ ಸಿದ್ಧಾರ್ಥ ಅವರ ಕಾಫಿ ತೋಟ. ಬಹಳ ಸುಂದರವಾಗಿದೆ. ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ದೇವಸ್ಥಾನಕ್ಕೆ ಹೋಗುವಾಗ ಈ ಪ್ರಕೃತಿನ ಆನಂದಿಸೋದೇ ಒಂದು ವಿಶೇಷವಾದಂಥ ಅನುಭವ. ಇವತ್ತು ನಾನು ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಗೋಣಿಬೀಡು ಗ್ರಾಮದ ಕಾಡಿನ ಮಧ್ಯೆ ಇರುವಂಥ ಶ್ರೀ ಆದಿಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ. ಈ ದೇವಸ್ಥಾನ 1200 ವರ್ಷ ಹಿಂದಿನ ದೇವಸ್ಥಾನ. ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೀವು ನೋಡಿದ್ದೀರ ಅಲ್ವಾ, ಆ ದೇವಸ್ಥಾನ ನಿರ್ಮಾಣ ಆಗೋದಕ್ಕೂ ಮೊದಲು ನಿರ್ಮಾಣ ಆಗಿರುವಂಥ ದೇವಸ್ಥಾನ ಇದು. ಮತ್ತೊಂದು ವಿಶೇಷ ಏನು ಅಂತಂದರೆ, ಸಾಮಾನ್ಯವಾಗಿ ದೇವಸ್ಥಾನದ ಗರ್ಭಗುಡಿಯ ಮುಖ್ಯ ದ್ವಾರ ಪೂರ್ವಾಭಿಮುಖವಾಗಿರುತ್ತೆ. ಆದರೆ ಇಲ್ಲಿ ಪಶ್ಚಿಮಾಭಿಮುಖವಾಗಿ ಇದೆ ಗರ್ಭಗುಡಿ. ಯಾಕೆ ಅಂತಂದರೆ ಇಲ್ಲಿ ಸ್ವಯಂ ನಾಗದೇವರೇ ನಾರಾಯಣ ಸ್ವರೂಪಿಯಾಗಿ ನಿಂತಿರುವಂಥ ಈ ನಾಗದೇವರು ಪಶ್ಚಿಮಾಭಿಮುಖವಾಗಿ ಬರುವಂಥ ಭಕ್ತರ ಕಷ್ಟಗಳು ಕತ್ತಲೆಗಳನ್ನು ತಾನು ಬೆಳಕಿನ ಹಾಗೆ ಅದನ್ನು ದೂರ ಮಾಡಿ ಭಕ್ತರನ್ನು ಕಾಪಾಡ್ತೀನಿ ಅನ್ನೋದು ಇದರ ಸೂಚಕ. ಹೀಗಾಗಿ ಈ ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ಪಶ್ಚಿಮಾಭಿಮುಖವಾಗಿದೆ. ಹಾಗೆ ಮತ್ತೊಂದು ವಿಶೇಷ ಏನು ಅಂತಂದರೆ, ಪಶ್ಚಿಮಾಭಿಮುಖವಾಗಿ ಇರುವಂಥ ದೇವಸ್ಥಾನದ ಮುಂದೆ ಹೇಮಾವತಿ ನದಿ ಹರಿಯುತ್ತೆ, ಅಂದರೆ ಗಂಗೆ ಹರಿತಾಳೆ. ಆ ನೀರನ್ನು ತೆಗೆದುಕೊಂಡು ಬಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿನಿತ್ಯ ಅಭಿಷೇಕ ಮಾಡಲಾಗುತ್ತೆ. ಹೀಗಾಗಿ ಇದು ಬಹಳ ವಿಶೇಷವಾದಂಥ ದೇವಸ್ಥಾನ. ನಾವು ಈ ನಾಗದೇವರ ಅಂದರೆ ಆದಿಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವನ್ನು ಪ್ರವೇಶ ಮಾಡುವ ಮೊದಲು, ಅಂದರೆ ಗರ್ಭಗುಡಿ ಪ್ರವೇಶ ಮಾಡೋದಕ್ಕೆ ಮೊದಲು ಇಲ್ಲೊಂದು ಶಾಸನ ಸಿಗುತ್ತೆ. ಈ ಶಾಸನ ಏನು ಹೇಳುತ್ತೆ ಅಂತಂದರೆ, ಈ ದೇವಸ್ಥಾನವನ್ನು ಕಟ್ಟಿರುವಂಥ ವ್ಯಕ್ತಿ ಜಕಣಾಚಾರ್ಯ ತಂದೆಯ ತಂದೆ, ಅಂದರೆ ಬೇಲೂರಿನ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಕಟ್ಟಿದಾರಲ್ಲ, ಆ ದೇವಸ್ಥಾನವನ್ನು ಕೆತ್ತನೆ ಮಾಡಿರುವಂಥ ಜಕಣಾಚಾರ್ಯ ತಂದೆಯ ತಂದೆ ಕೆಂಚಾಚಾರಿ ಎನ್ನುವರು ಈ ದೇವಸ್ಥಾನನ ಕಟ್ಟಿರೋದು. ಆತ ಹಳೆಗನ್ನಡದಲ್ಲಿ ಬರ್ಕೊಳ್ತಾನೆ, ಯಾರು ಈ ಸ್ವಾಮಿಯ ದರ್ಶನಕ್ಕೆ ಬಂದು ದರ್ಶನ ಮಾಡ್ತಾರೆ ಅವರು ನನ್ನನ್ನು ತುಳಿದು ನಂತರ ದೇವಸ್ಥಾನ ಪ್ರವೇಶ ಮಾಡಲಿ. ಅಂದರೆ ನಾನು ಅನ್ನುವಂಥ ಅಹಂಕಾರ ಮನುಷ್ಯನಿಗೆ ಹೋಗಬೇಕು ಅನ್ನುವಂಥದ್ದು ಈ ಶಾಸನದ ಈ ವ್ಯಕ್ತಿಯ ಈ ಅನಿಸಿಕೆಯ ತಾತ್ಪರ್ಯ. ನೋಡಿ, ಹಳೆಗನ್ನಡದಲ್ಲಿ ಇಲ್ಲಿ ಕೆಂಚಾಚಾರಿ ಅಂತ ಬರೆದಿದೆ. ಪ್ರತಿ ವರ್ಷ ರಥಸಪ್ತಮಿಯ ಹಿಂದಿನ ದಿನ ಈ ಆದಿಸುಬ್ರಹ್ಮಣ್ಯ ಸ್ವಾಮಿಗೆ ರಥೋತ್ಸವ ಆಗುತ್ತೆ. ಇವತ್ತು ಆ ರಥೋತ್ಸವದ ದಿನ. ವಿಶೇಷ ಏನು ಅಂತಂದರೆ, ಈ ದಿವಸ ಸ್ವಾಮಿಗೆ ಬೆಳಗ್ಗೆ 4 ಗಂಟೆಗೆ ಅಭಿಷೇಕ ಆಗುತ್ತೆ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಆ ಸ್ವಾಮಿಯ ಅಭಿಷೇಕವನ್ನು ತೋರಿಸಬೇಕು ಅನ್ನೋದು ನನ್ನ ಆಸೆ. ಹೀಗಾಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ವಾಮಿಯ ಸನ್ನಿಧಾನದಲ್ಲಿದ್ದೀನಿ. ಆದಿಸುಬ್ರಹ್ಮಣ್ಯ ಸ್ವಾಮಿಯ ಅಭಿಷೇಕವನ್ನು ನೀವು ಕಣ್ತುಂಬಿಕೊಳ್ಳಿ ಅನ್ನೋದು ನನ್ನ ಆಸೆ. ಬನ್ನಿ ಆ ಅಭಿಷೇಕ ನೋಡೋಣ. व्यास इंद्र प्रदाना स्वजा अधा विश्वम्
शत्रो यन्तम् जघान उभे चेदिन्दरो दासे महित्वा पप्राथदवेशेभिस्तु विश्मः निवद्रविन्दो हरेवान् विमिच्छन् समन्धाः समदे शुभा ओवोच वृषा जजान वृषाणं मृणायतमोचिन्नारी नर्यं ससोमा प्रयस्ये नानेरधृभ्यो अस्तेरः सत्त्वा गवेषाणस्य धृष्णुः नो चित् सभ्रेषते जनो नरेशन्मनो यो अस्य घोरमाविवासात् यज्ञैर्य इन्द्रे दधाते दुवां शिक्षयत्सरायरतपारतेजाः यदिन्द्रपूर्वो अपाराय शिक्षन्न यज्ञायान् कलेयसा देष्णम् अमृत इत्पर्यासेत दोरमाचित्रचित्रं भरारयिन्नाः यस्ता इन्द्रप्रियो जनो ददा सदसन्निरेके अग्रिवत्सखाते योयन्ते अस्यां सोमतो च निष्ठास्यामवरोधे अघ्नातो नृपेतो एषस्तोमो अचिक्रददृशात उपस्यामुर्माघवन्नग्रपिष्टा रायस्कामो चरितारन्दागन्त्वमङ्गशक्रवस्वाशाको नः स न इन्द्रत्वया दाया इषेधास्मनाजये मघवान चुनन्ति वस्वेषु ते चरित्रे अस्तु शक्तिर्योऽयं पादस्वस्तिभिः सदा नः असाविदेवङ्गोरदेकमन्थोऽन्यस्मिन्निन्द्रो जनुषे मोच बोधामसित्वा हर्यश्व यज्ञैर्बोधानस्तोममन्धासामदेशो प्रयन्ति यज्ञं विपयन्ति बर्हिः सोममादो विदधे शुभ्रवाचः न्युभ्रियन्ते यशसो गृभानदोर ओमभ्यो वृषाणो दृशाचः त्वमिन्द्रस्रवेतवा अपस्तः परिष्ठिता अहेनाशोरपूर्वे त्वद्वावक्रे रथ्यो ओरथेन रेजन्ते विश्वाकृत्रिवाणिभीषा भीमा वेवेशयोधेभिरेषामपांसि विश्वानर्याणि विद्वान् इन्द्रः पुरोजर्हेषाणो विदोधो विभद्रा GR ಜಗದೀಶ್ ಅಂತ. ನಾನು ಸುಮಾರು ಟೈಮಿಂದ ಕಾಲಿನ ನೋವು ಅಂಥೇಳಿ ಭಾಳ ಹಾಸ್ಪಿಟ್ಲ್ಗಳನ್ನೆಲ್ಲ ತಿರುಗಿ ಹೋರಾಟ ಮಾಡಿ ಸಿಕ್ಕಾಪಟ್ಟೆ ಹಾಸ್ಪಿಟ್ಲ್ಗಳನ್ನೆಲ್ಲ ನೋಡಿ ಸೋತು ಆಮೇಲೆ ಲಾಸ್ಟಿಗೆ ಬಂದು ನಮ್ಮ ಸ್ಥಳೀಯ ದೇವಸ್ಥಾನ ಆಗಿದ್ದಂಥಲ್ಲಿ ಆದಿ ಸುಬ್ರಹ್ಮಣ್ಯೇಶ್ವರ ಅಂಥೇಳಿ ಅಲ್ಲಿ ಬಂದು ಒಂದು ಹರಕೆ ಇಟ್ಟಾಗ ನೀವೊಂದು ನಮಗೆ ಯಾರೋ ಒಂದು ಮುಖಾಂತರ ಇಂಥ ಹಾಸ್ಪಿಟ್ಲಿಗೆ ಹೋದರೆ ನಿಮಗೆ ಗುಣ ಆಗುತ್ತೆ ಅಲ್ಲಿಗೆ ಹೋಗಿ ಅಂತ ಹೇಳಿ ದಾರಿ ತೋರಿಸಿದರು. ಸಮಾನ 19 ವರ್ಷಗಳ ಕಾಲ ನೋವು ತಿಂದಿದ್ದೆ. ಹಾಗೆ ಅಲ್ಲಿ ಹೋಗಿ ಆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ನಾನು ಆಪ್ರೇಷನ್ ಮಾಡ್ತೀನಿ, ಗ್ಯಾರಂಟಿ ಕೊಡ್ತೀನಿ, ಯಾವುದೇ ಥರ ತೊಂದರೆ ಆಗಲ್ಲ ನಿಮಗೆ ಆಗುತ್ತೆ ಅಂಥೇಳಿ ಅವರು ಅಲ್ಲಿ ಸಲಹೆ ಕೊಟ್ಟರು. ಅದ್ರ ಮುಖಾಂತರ ಅಲ್ಲಿ ಹೋಗಿ ಆಪ್ರೇಷನ್ ಮಾಡಿಸಿ ಅವರು 6 ತಿಂಗಳು ಅಂಥೇಳಿ ಟೈಮ್ ಹೇಳಿದರು. ನಾನು ಕೇವಲ 2 ತಿಂಗಳಲ್ಲಿ ಎದ್ದು ತಿರುಗಾಡೋಂಥ ಶಕ್ತಿ ದೇವರು ಸುಬ್ರಹ್ಮಣ್ಯೇಶ್ವರ ಕರುಣಿಸಿದ. ಅದರ ಮೇಲೆ ನಾನು ಆ ಹರಕೆನ ತಂದು ಒಪ್ಪಿಸ್ಬೇಕು ಅಂಥೇಳಿ ದೇವ್ರ ಸನ್ನಿಧಿಗೆ ಬಂದು ಆ ಹರಕೆನ ಇವತ್ತು ಒಪ್ಪಿಸ್ತಾ ಇದ್ದೀನಿ. ಇವತ್ತು ಎಲ್ಲ ರೀತಿಯೇ ಗಾಡಿನೂ ಓಡಿಸ್ಕೊಂಡು ಆರೋಗ್ಯವಾಗಿದ್ದು ಚೆನ್ನಾಗಿ ಓಡಾಡ್ಕೊಂಡು ಸಂತೋಷವಾಗಿ ಕುಟುಂಬದ ಜೊತೆ ಸಮೃದ್ಧಿಯಿಂದ ಇದ್ದೀನಿ. ಎಣಿಸದೆ ಸ್ಮರಣೆಯ
ಎನಿಸದೆ ಸ್ಮರಣೆ ಮಾತ್ರನೇ ಪಾರರಹಿತ ಅನರ್ಥ ಸಂಚಿತ. ನನ್ನ ಹೆಸರು ಕನಿಕಾ ಅಂತ. ನಮ್ಮ ಸೋಮನಹಳ್ಳಿ ನಾವು ಮನೆ ಗಾರೆ ಕೆಲಸ ಮಾಡಿಸ್ಬೇಕಾದ್ರೆ ಅಲ್ಲಿ ಕಾಂಪೌಂಡ್ ಮಾಡಿಸ್ಬೇಕಾದ್ರೆ ಆವಾಗ JCB ಕರೆಸಿದ್ದು. ಕಲ್ಲೊಳಗಡೆ ಹಾವಿತ್ತು. ಆ ಹಾವು ನಾವು ನೋಡಲಿಲ್ಲ, ಸಾಯಿಸಿಬಿಟ್ರು ಅದನ್ನು. ಅದಕ್ಕೆ ದೋಷ ಪರಿಹಾರ ಆಗಲಿ ಅಂತೇಳಿ ನಾಗರ ಹೆಡೆ ಒಪ್ಸೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ಸುಬ್ರಹ್ಮಣ್ಯಕ್ಕೆ. ಇದನ್ನು ಹರಕೆ ಹೊತ್ಕೊಂಡಿದ್ದೀರಿ? ಹಾಂ, ಹರಕೆ ಹೊತ್ಕೊಂಡಿದ್ದೀವಿ ನಾವು. ದೋಷ ಪರಿಹಾರ ಆಗಲಿ ಅಂತ ನಾವು ಹರಕೆ ಹೊತ್ಕೊಂಡಿದ್ದೀವಿ. ಗೊತ್ತಿಲ್ಲದಲೇ ಆಗಿರೋಂಥದ್ದು ನಮಗೆ. ಹಾಗಾಗಿ ಬಂದುಬಿಟ್ಟು ಇಲ್ಲಿ ನಾಗರ ಒಪ್ಪಿಸ್ತೀವಿ, ಕಾಣಿಕೆ ಹಾಕ್ತೀವಿ ಅಂತೇಳಿ ದೇವ್ರಿಗೆ ನಾವು ಪರಿಹಾರ ಆಗಲಿ ಅಂತ. ನನ್ನ ಹೆಸರು ಸತ್ಯನಾರಾಯಣ ಅಂತ, ಈ ದೇವಸ್ಥಾನದ ಅಧ್ಯಕ್ಷ. ಈ ದೇವಸ್ಥಾನದಲ್ಲಿ ಈ ಬೆಳ್ಳಿ ನಾಗರಗಳು, ಬೆಳ್ಳಿ ಕಜ್ಜಿ ಕುರ, ಮನುಷ್ಯನ ದೇಹದ ಅಂಗಾಂಗಗಳು ಪ್ರತಿಯೊಂದನ್ನು ನಾವು ವ್ಯಾಪಾರ ಮಾಡುವ ಉದ್ದೇಶ. ಈ ದೇವಸ್ಥಾನ ಮನುಷ್ಯನಿಗೆ ಬರ್ತಕ್ಕಂಥ ಕಾಯಿಲೆ ಕಸಾಲೆಗಳು ಪ್ರತಿಯೊಂದು ಕೂಡ ನಿವಾರಣೆ ಆಗಬೇಕು ಅನ್ನೋದನ್ನು ಈ ಸುಬ್ರಹ್ಮಣ್ಯೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ ಅವನು ನಿವಾರಿಸ್ತಾನೆ ಅನ್ನೋ ಒಂದು ನಂಬಿಕೆ ಮೇಲ್ಗಡೆ ಈ ಒಂದು ಕಜ್ಜಿ ಕುರ ನಾಗರ ಪ್ರತಿಯೊಂದು ದೇಹದ ಅಂಗಾಂಗಗಳು, ಪ್ರಾಣಿ ಪಕ್ಷಿಗಳು ಪ್ರತಿಯೊಂದನ್ನು ಕೂಡ ಇದು ಮಾಡ್ತೀವಿ ವ್ಯಾಪಾರ. ನೋಡಿ, ಇದು ಸರ್ಪ ಸಾಲಿಗ್ರಾಮ. ಇದನ್ನು ಕೈಯಲ್ಲಿ ಹಿಡಿದ ತಕ್ಷಣ ತಿರುಗಿಸಬಾರದು, ಪ್ರಾರಂಭ ಆಗುತ್ತೆ. ಇದು ಸರ್ಪ ಸಾಲಿಗ್ರಾಮ. ಆದಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ಸಾಲಿಗ್ರಾಮಗಳ ಅಭಿಷೇಕ, ಸಾಲಿಗ್ರಾಮದ ಪೂಜೆ ಪ್ರತಿನಿತ್ಯ ನಡೆಯುತ್ತೆ. ಇವರ ಕೈಯಲ್ಲಿರುವಂಥದ್ದು ಸರ್ಪ ಸಾಲಿಗ್ರಾಮ. ಇವರು ಏನು ಹೇಳ್ತಿದ್ದಾರೆ ಅಂದರೆ, ಈ ಸಾಲಿಗ್ರಾಮವನ್ನು ಕೈಲಿ ಹಿಡ್ಕೊಂಡಾಗ ಕೈ ತಿರುಗುತ್ತೆ. ಅಂದರೆ ಸರ್ಪ ನಾಗದೇವರು ಓಡಾಡುವ ದೇವರಾದ್ದರಿಂದ ಈ ಸಾಲಿಗ್ರಾಮವನ್ನು ಕೈಯಲ್ಲಿ ಹಿಡಿದಾಗ ಕೈ ಅಲ್ಲಾಡುತ್ತೆ ಅಂತಾರೆ. ಅದು ಈ ಸಾಲಿಗ್ರಾಮದ ಮಹಿಮೆ ವಿಶೇಷತೆ. ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಾರಾಯಣ. ನಾಳೆ ಈ ಆದಿಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವ ನಡೆಯುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಎಲ್ಲರಿಗೂ ಅಭ್ಯಂಜನ ಸ್ನಾನ, ಅಂದರೆ ಎಲ್ಲರಿಗೂ ತಲೆಗೆ ಎಣ್ಣೆ ಇಟ್ಟು ನಾಳೆಯ ರಥೋತ್ಸವಕ್ಕೆ ಎಣ್ಣೆ ಸ್ನಾನ ಮಾಡಲಿ ಅನ್ನೋದು ಒಂದು ಶಾಸ್ತ್ರ ಈ ದೇವಸ್ಥಾನದಲ್ಲಿ ಈಗ ನಡೆಯುತ್ತೆ.
ರಥಸಪ್ತಮಿಯ ದಿವಸ ಸೂರ್ಯ ಮುಳುಗುವಾಗ ಸೂರ್ಯನ ಕಿರಣ ಈ ಆದಿಸುಬ್ರಹ್ಮಣ್ಯ ಸ್ವಾಮಿಯ ಸ್ಪರ್ಶವನ್ನು ಮಾಡ್ತಾನೆ. ನಾನು ಆಗಲೇ ಹೇಳಿದ ಹಾಗೆ ಕಲಿಯುಗದಲ್ಲಿ ಕಣ್ಣಿಗೆ ಕಾಣುವಂಥ ದೇವರು ಇಬ್ಬರೇ, ಒಬ್ಬ ಸೂರ್ಯದೇವರು ಮತ್ತೊಬ್ಬ ನಾಗದೇವರು. ಪಶ್ಚಿಮದಲ್ಲಿ ಮುಳುಗ್ತಾ ಇರುವಂಥ ಸೂರ್ಯದೇವನ ಕಿರಣಗಳು ಈ ಆದಿಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಪರ್ಶಿಸ್ತಾ ಇದೆ. ಇದು ಈ ದೇವಸ್ಥಾನಕ್ಕೆ ಬಂದಾಗ ನೋಡಲೇಬೇಕಾದಂಥ ಅಪರೂಪದ ಕ್ಷಣ. ಸಂಜೆ ಸೂರ್ಯದೇವರು ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುವಾಗ ಈ ನಾಗದೇವರ ದೇವಸ್ಥಾನವನ್ನು ಪ್ರವೇಶ ಮಾಡುವಂಥ ಮನಮೋಹಕ ದೃಶ್ಯ ಇದು. ಪಶ್ಚಿಮ ದಿಕ್ಕಿನಿಂದ ಸೂರ್ಯ ಪ್ರವೇಶ ಆಗ್ತಾ ಇದೆ ನೋಡಿ, ಅದ್ಭುತವಾದಂಥ ದೃಶ್ಯ. ಈ ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲಿ ಹೇಗೆ ನಿರ್ಮಾಣ ಆಯಿತು ಅನ್ನೋದಕ್ಕೂ ಒಂದು ಕಥೆ ಇದೆ. ಅದೇನು ಅಂತ ಅಂದರೆ, ಹರಿಹರ ರಾಜ ಈ ಊರಿಗೆ ಬಂದಾಗ ನಾನು ನಿಂತಿರುವಂಥ ಈ ನದಿಯ ದಂಡೆಯಲ್ಲಿ ಅವನು ಮಲಗಿದ್ದಾಗ ರಾತ್ರಿ ಕನಸಿನಲ್ಲಿ ನಾಗದೇವರು ಹರಿಹರ ರಾಜನಿಗೆ ಪ್ರತ್ಯಕ್ಷ ಆಗಿ, ನಾಳೆ ನೀನು ಸ್ನಾನ ಮಾಡುವಾಗ ಈ ನದಿಯಲ್ಲಿ ನಾನು ನಿನಗೆ ವಿಗ್ರಹದ ರೂಪದಲ್ಲಿ ಕಾಣಿಸ್ಕೊಳ್ತೀನಿ, ನನಗೆ ಈ ನದಿ ದಂಡೆಯಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡುವಂಥ ನಾಗದೇವರು ಆದೇಶ ಮಾಡಿದ್ರಂತೆ. ಮಾರನೇ ದಿವಸ ಹರಿಹರ ರಾಜ ಈ ನದಿಯಲ್ಲಿ, ಈ ಹೇಮಾವತಿ ನದಿಯಲ್ಲಿ ಸ್ನಾನ ಮಾಡುವಾಗ ವಿಗ್ರಹದ ರೂಪದಲ್ಲಿ ನಾಗದೇವರು ಕಾಣಿಸ್ಕೊಂಡ್ರಂತೆ. ಆ ವಿಗ್ರಹವನ್ನೇ ಈ ನದಿ ದಂಡೆಯ ಮೇಲೆ ದೇವಸ್ಥಾನವಾಗಿ ನಿರ್ಮಾಣ ಮಾಡಿದ್ದಾನೆ ಹರಿಹರದ ಆ ರಾಜ. ಈ ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಬರಬೇಕು ಅಂತ ಅಂದ್ಕೊಂಡ್ರೆ, ಬೆಂಗಳೂರಿಂದ ಬರೋರಾದರೆ ಬೆಂಗಳೂರಿಂದ ಮೂಡಿಗೆರೆಗೆ ಬರುವಂಥ KSRTC ಬಸ್ ಹತ್ತಿದರೆ ಗೋಣಿಬೀಡಲ್ಲಿ ಸ್ಟಾಪ್ ಇದೆ. ಗೋಣಿಬೀಡಲ್ಲಿ ಇಳಿದು ಅಲ್ಲಿಂದ ನೀವು ಆಟೋ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಬರಬೇಕು. ಯಾಕೆ ಅಂದರೆ ಕಾಡಿನ ಮಧ್ಯೆ ಈ ದೇವಸ್ಥಾನ ಇರೋದ್ರಿಂದ ಇಲ್ಲಿಗೆ KSRTC ಬಸ್ಸು ಬರೋದಿಲ್ಲ. ಇಲ್ಲಿಗೆ ನೀವು ಬರಬೇಕು ಅಂತಂದರೆ ಆಟೋ ಮಾಡ್ಕೊಂಡು ಬರಬೇಕು. ಇಲ್ಲಿಯವರೆಗೂ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಗೋಣಿಬೀಡು ಅಗ್ರಹಾರದಲ್ಲಿರುವಂಥ ಶ್ರೀ ಆದಿಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ನಿಮಗೆಲ್ಲ ಮಾಡಿಸಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಲೂ ಬೇರೆಯವ್ರಿಗೂ ಶೇರ್ ಮಾಡಿ. ಯಾಕೆ ಅಂತಂದರೆ ಭಗವಂತನ ದರ್ಶನ ಎಲ್ಲರಿಗೂ ಆಗಲಿ ಅನ್ನೋದು ನನ್ನ ಆಸೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಸ್ಥಾನದ ವಿಶೇಷತೆಯನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.